ಅಮ್ಮವು ಏನು ಮಾಡ್ತಿದ್ದೀರಮ್ಮ? ಬರ್ರಮ್ಮ ಬೇಗ, ಹೊತ್ತಾಗೋಯ್ತು. ತಡ ಮಾಡ್ತೀರಮ್ಮ ನೀವಂತೂ ಅತ್ಲಾಗಿ. ಬೇಗ ಬೇಗ ಹೋಗೋಣ ಹೋಗೋಣ ಅಂತ ಹೇಳಿದ್ರು ಮಾತೇ ಕೇಳಲ್ಲ ನೀವು. ಬರ್ರಿ ಬೇಗ ಬೇಗ ಅಲ್ಲಿ. ನಾವೇ ಮನೆಯವ್ರೇ ಆಗ್ಬಿಟ್ಟು ಇನ್ನು ಇಲ್ಲೇ ಇದ್ರೆ ಆಗುತ್ತೇನಮ್ಮ? ನಡ್ರಿ ಬೇಗ ಬೇಗ. ಅಲ್ಲೆಲ್ಲ ಹಂಗೆ ಒಂದು ಸ್ವಲ್ಪ ನೇತ್ರಕ್ಕಂಗೆ, ಲಕ್ಷ್ಮಕ್ಕಂಗೆ, ಗಿರ್ಜಕ್ಕಂಗೆ, ಸರೋಜಕ್ಕಂಗೆ, ಪದ್ಮಕ್ಕಂಗೆ ಎಲ್ಲರಿಗೂ ಒಂದಿಟ್ಟು ಹೇಳ್ಕೊಂಡು ಹೋಗಮ್ಮವು. ಓಟು ಒಂದಿಟ್ಟು ನೋಡಿ ಸಾವುಕಾರಿಗೆ ನಮ್ಮ ಬಾವವ್ರಿಗೇನೆ ಹಾಕ್ರಿ ಅಂತ ಹೇಳೋಗಮ್ಮವು. ವರ್ಷ ವರ್ಷನೂ ಆ ಶಂಕರಣ್ಣಂಗೆ ಗೆಲ್ಸಿ ಗೆಲ್ಸಿ ಇನ್ನೇನು ಜಾಸ್ತಿ ಕೆಲಸ ಮಾಡಲ್ಲ, ಏನಿಲ್ಲ. ನೋಡಿ ಒಂದು ಸ್ವಲ್ಪ ನಾವು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಭಾವನವ್ರು. ನೋಡಿ ಒಂದು ಸ್ವಲ್ಪ ಓಟ್ ಹಾಕ್ರಮ್ಮ ಅಂತ ಕೇಳ್ಕೊಳ್ರಮ್ಮ ಒಂಚೂರು ಹೋಗಿ. ಏನ್ ಹೇಳೋದು ಏನೋ, ಏನ್ ಹೋಗೋದು ಏನೋ, ಸುಮ್ಕಿರಿ ಅತ್ಲಾಗಿ. ಇವ್ರಿಗೆ ಯಾಕೆ ಬೇಕಿತ್ತು ಇವರಿಗೆ? ವಯಸ್ಸಾದ ಕಾಲಕ್ಕೆ ಇಬ್ರು ಮಾವಂದ್ರುಗಳಿಗೆ ಇಬ್ರು ಜೋಡಿ ಸರಿ ಆಗ್ಬಿಟ್ಟೈತತ್ಲ. 3 ಜನನು ಅಣ್ಣ ತಮ್ಮದ್ರು ಒಂದಾಗ್ಬಿಟ್ಟು ಅತ್ಲಾಗಿ ಏನ ಅತ್ಲಾಗಿ. ಯಾಕೆ ಬೇಕಿತ್ತು ಇವರಿಗೆ? ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ನಮ್ಮ ಕೆಲಸ ಏನಾಯ್ತು, ನಮ್ಮ ಮನೆ ಆಯ್ತು, ನಮ್ಮ ತೋಟ ಆಯ್ತು, ನಮ್ಮ ಕೆಲಸ ಆಯ್ತು, ಮೊಮ್ಮಕ್ಳಿಗೆ ಆಟ ಆಡಿಸ್ಕೊಂಡು ನೆಮ್ಮದಿಯಾಗಿರೋ ಟೈಮಲ್ಲಿ ಎಲೆಕ್ಷನ್ಗೆ ಬೇರೆ ನಿನ್ಕೊಂಡ್ಬಿಟ್ಟು ದೊಡ್ಡದಾಗಿ ಬೇರೆ ಹೋಗಿದಾರಲ್ಲಿ. ಯಾಕೆ ಬೇಕಿತ್ತು ನಿಮ್ಗೆಲ್ಲ ಇವೆಲ್ಲ? ನೀವರ್ಗ ಸಪೋರ್ಟ್ ಕಣಿ ಹೇಳ್ರಿ ನೀವು. ಲೇ ಇವಳೆ, ನಾನೇನು ಸಪೋರ್ಟ್ ಏನು ಮಾಡಲಿಲ್ಲ ಕಣ್, ಸುಮ್ಕಿರೇ. ಮೊದಲು ನಾನು ರೇಗಾಡ್ದೆ. ಆಮೇಕಿಂದ ಅವ್ರು ಇದಾರಲ್ಲ ಶಂಕರಣ್ಣ, ಏನ ಊರು ಗ್ರಾಮ ಸಭೆ ಕರೆದಿದ್ರಲ್ಲ ಪಂಚಾಯತ್ ಕಿಲಿ, ನನ್ನ ವಿರುದ್ಧ ನಿಲ್ಲ ಅಂತ ತಾಕತ್ ಯಾರಿಗೈತೆ ಈ ಊರಲ್ಲಿ? ನಾನೇ ಗೆಲ್ಲವನು. ಅದು ಗೆದ್ರು ನಿಂತ್ಕೊಂಡ್ರು ನನ್ನ ವಿರುದ್ಧ ಗೆಲ್ಲ ಅಂತ ತಾಕತ್ ಯಾರಿಗೂ ಇಲ್ಲ, ಹಂಗೆ ಹಿಂಗೆ ಅಂತ ಸಿಕ್ಕಾಬಟ್ಟೆ ಗೌಡ್ರ ಮುಂದೆ, ಅಪ್ಪನ ಮುಂದೆ, ಮತ್ತೆ ದೊಡ್ಡಪ್ಪನ ಮುಂದೆ, ಎಲ್ಲರ ಮುಂದೆನೂ ಭಾಳ ಜಂಬದಿಂದ ದುರಾಂಕಾರದಿಂದ ಮಾತಾಡ್ತಿದ್ರಂತೆ. ಅದಕ್ಕೆ ಅಪ್ಪ ಹಿಂಗನೋ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟೈತೆ. ಅಪ್ಪ ಏನೇ ಹೇಳಿರೋದು ದೊಡ್ಡಪ್ಪಂಗೆ, ನಿನ್ಕೊಳ್ಳೇಬೇಕು ನೀನಣ್ಣಯ್ಯ, ಯಾವುದೇ ಕಾರಣಕ್ಕೂ ಸುಮ್ಮನಿರಬಾರ್ದು, ನಿನ್ಕೊಳ್ಳೇಬೇಕು ಅಂತ ಹೇಳಿ ನಿಲ್ಸಿರೋದು ಅಪ್ಪ ಏನೇನು. ಹಂಗಾಗಿ ಈಗ ಏನ ಊರಿಗೆ ಒಳ್ಳೇದಾಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಊರು ಜನಗಳು ಸೇವೆ ಮಾಡಬೇಕು ಅಂತ ಆಸೆ ಮಾಡಿದ್ದಾರೆ. ನಿನ್ಕೊಂಡ್ರೆ ಹೇಳು, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಸರಿ ಕಣ, ಆಯ್ತು ಬಿಡು. ಮಕ್ಳುಗಳಿಗೆ ಸಪೋರ್ಟ್ ಕೊಟ್ಟಾಗ ನಿಮ್ಮ ಅಪ್ಪಂದ್ರುಗಳು, ನಿಮ್ಮ ದೊಡ್ಡಪ್ಪಂದ್ರುಗಳು ಹಿಂಗೆಲ್ಲ ಮಾಡ್ದಂಗಿರ್ತಾರ. ಆಯ್ತು ಕಣ್ ಬಿಡು, ಇನ್ನೇನ್ ಮಾಡಕ್ ಆಗುತ್ತೆ? ಅಲ್ಲ ಕಣ ಮಗ, ನನಗೆ ಯಾಕ ಆದ್ರೂ ಒಂದ್ ರೀತಿ ಭಯ ಆಗಂಗ ಆಗ್ತೈತ್ ಕಣ ಮಗ. ನೀನ್ ಏನಾರ ತಿಳ್ಕೊಂಡ್ಬಿಡುವ. ಯಾಕ ಬೇಕಿತ್ತು ನಿಮ್ ದೊಡ್ಡಪ್ಪಂಗೆ? ಒಂಥರ ಎಲ್ಲಾರ ಮುಂದೆ ಒಂಥರ ಅವಮಾನ ಆಗಂಗ ಆಗಲ್ವೇನ್ ಮಗ? ನನಗ ಅದೇ ಯೋಚನೆ ಆಗ್ತೈತ್ ಕಣಪ್ಪ ಅತ್ಲಾಗಿ. ಏನ್ ಮಾಡೋದ ಏನ? ಅವ್ನು ಶಂಕರಣ್ಣ ಇದಾನಲ್ಲ, ಬಾಳ ಮೋಸ್ಕರ ಅವನು. ಏನೇನೋ ಮಾಡ್ತಾನ ಅವನು. ಅವ್ನ ಮಕ ನೋಡಕ್ಕಾಗಲ್ಲ ನನಗೆ. ಬಾಳ ಕೆಟ್ಟ ಬುದ್ಧಿ. ಮೊನ್ನೆ ಇನ್ನು ನಮ್ಮ ಬೋರಜ್ಜನ ಹೊಲಕ್ಕೆ ನಂದ್ ಹೊಲ ಅನ್ಕೊಂಡು ಹೋಗಿರಿಲ್ವಾ, ಅವತಾರಗಳು ಮಾಡ್ಕೊಂಡ್ಬಿಟ್ಟು ಅಂತ ಮೋಸ್ಕರ ಅವನು. ಹೋಗಿ ಹೋಗಿ ಅವನ ವಿರುದ್ಧ ನಿಂತಾರಲ್ಲ ನಿಮ್ ದೊಡ್ಡಪ್ಪಾರು, ನಿಮ್ಮ ಅಪ್ಪಾರು. ಬುದ್ಧಿ ಬಡವೇನಂತ. ಇದೊಳ್ಳೆ ಚೆನ್ನಾಗಾಯ್ತು ಕಣಮ್ಮ. ಅಲ್ಲ ಕಣಮ್ಮ, ಒಂದು ಮಾತು ಹೇಳ್ತೀನಿ ನೋಡಮ್ಮ. ಇಲ್ಲಿ ಅಲ್ಲ, ಈಗ ಶಂಕರಣ್ಣ ಏನು ಮಾಡ್ಕೊಳಕ್ಕಾಗುತ್ತೆ ಅಂತ ಇಲ್ಲಿ ಮೋಸ್ಕಾರ ಮೋಸ ಗೀಸ ಏನು ನಡೆಯಲ್ಲ ಕಣಮ್ಮ. ಜನಗಳು ಯಾರಿಗೆ ಇಷ್ಟಪಟ್ಬಿಟ್ಟು ಯಾರು ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರ ಮನ್ಸಿಗೆ ಅನ್ಸುತ್ತೋ ಜನರು ಆಯ್ಕೆ ಮಾಡಿದ್ರೆ ಮಾತ್ರ ಕಣಮ್ಮ ಗೆಲ್ಲೋದಕ್ಕೆ ಸಾಧ್ಯ. ನೀನು ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಸುಮ್ಕಿರು. ಅಪ್ಪಂಗೂ ದೊಡ್ಡಪ್ಪನ ಕಂಡ್ರೆ ಊರವ್ರಿಗೆಲ್ಲರಿಗೂ ತುಂಬ ಗೌರವ. ಇವತ್ತಿನವರೆಗೂ ಕೂಡ ಯಾರಿಗೂ ಕೂಡ ಮೋಸ ಮಾಡಿದವರಲ್ಲ. ಊರಿಗೆ ಭಾಳ ಒಳ್ಳೆತನ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಊರವ್ರಿಗೆ ಊರ ದೇವಸ್ಥಾನಕ್ಕಾಗಲಿ, ಊರಲ್ಲಿ ಒಳ್ಳೇದಾಗಬೇಕು ಅಂತ ಭಾಳ ಮುಂದುವರೆದು ಕೆಲಸ ಎಲ್ಲ ಮಾಡಿದ್ದಾರೆ. ಹಂಗಾಗಿ ಊರ ಜನಗಳು ನೋಡ್ತಾರೆ, ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಎಲ್ಲರೂ ಕೂಡ ಗೊತ್ತಾಗುತ್ತೆ ಕಣಮ್ಮ. ಸುಮ್ಕಿರು, ನೀನು ಏನು ಯೋಚನೆ ಮಾಡಬೇಡ. ಅಲ್ಲ ಕಣಮ್ಮ, ಅವನು ಮೋಸ ಮಾಡ್ತಾನೆ ಅಂತ ಹಂಗೆ ಬಿಟ್ಕೊಳ್ತಾ ಹೋದ್ರೆ ಇನ್ನು ಅವನೇ ಗೆದ್ದು ಅವನೇನೇನೆ ಇನ್ನೂ ದುರಾಂಕಾರ ಜಂಬ ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ ಕಣಮ್ಮ. ಅವ್ನು ಸೊಕ್ ಮುರಿಬೇಕು. ಸುಮ್ಕಿರಮ್ಮ. ನಾನು ಸುಮ್ಕಿದ್ದೆ ಮಾತ್ರ ಅಪ್ಪ ಏನೋ ನನ್ನ ದೊಡ್ಡಪ್ಪ ಮಾತ್ರ ತಗೊಂಡಿರೋ ತೀರ್ಮಾನ ಮಾತ್ರ ಭಾಳ ಕರೆಕ್ಟ್ ಆಗೈತೆ. ಅಮ್ಮ, ಒಂದು ಮಾತು ಹೇಳ್ತೀನಿ ಕೇಳ್ಕೊಳಮ್ಮ. ಗೆದ್ರೆ ಒಳ್ಳೆ ಕೆಲಸ ಮಾಡ್ತೀವಿ, ಗೆದ್ದಿಲ್ಲ ಆದ್ರೂ ಕೂಡ ಒಳ್ಳೆ ಕೆಲಸ ಮಾಡೇ ಮಾಡ್ತೀವಿ. ಜನಗಳಿಗೆ ಒಂದಲ್ಲ ಒಂದು ದಿವಸ ಏನಂತ ಗೊತ್ತಾಗುತ್ತೆ, ನಮ್ಮ ಬುದ್ಧಿ ಏನಂತ ಗೊತ್ತಾಗುತ್ತೆ, ಆ ಶಂಕರಣ್ಣ ಬುದ್ಧಿ ಏನಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಬುದ್ಧಿ ಕಲಿತೀವಿ ಬಿಡಮ್ಮ. ನೀನು ಯಾಕಮ್ಮ ತಲೆ ಕೆಡಿಸ್ಕೊಳ್ತೀಯ? ಆರಾಮಾಗಿ ಬಾ. ಈಗ ತಲೆ ಕೆಡಿಸ್ಕೊಬೇಡ, ಯೋಚನೆ ಮಾಡಬೇಡ. ಆದಷ್ಟು ಅಮ್ಮ ಇವಾಗ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಹೋಗ್ಬಿಟ್ಟು ನಾವು ಓಟ್ ಹಾಕೋ ಟೈಮಲ್ಲಿ ಹೋಗ್ಬಿಟ್ಟು ಇವಾಗ ನೀನು ಯೋಚನೆ ಮಾಡ್ತಿದ್ಯಲ್ಲಮ್ಮ. ಇವಾಗ ಅಮ್ಮ, ನಿನ್ನ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಮ್ಮೂರವ್ರಿಗೆ ಎಲ್ಲರಿಗೂ ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಹೇಳ್ಕೊಂಬಿಟ್ಟು ಒಂದಿಟ್ಟು ಓಟ್ ಹಾಕ್ಸಮ್ಮ. ಇವಳೆ ಬರ್ರಿ ಹೋಗೋಣ. ಅಮ್ಮ ಬರಮ್ಮ ಹೋಗೋಣ. ನಾವು ಮನೆಯವರಾಗೇನೆ ಇಲ್ಲೇ ನಿನ್ಕೊಂಡ್ರೆ ಸರಿ ಆಗುತ್ತೇನಮ್ಮ. ಅಗಳ ಇನ್ನು ಗೌರಜ್ಜಿ, ಸರೋಜಕ್ಕ, ಕುಮಾರಣ್ಣ ಎಲ್ಲರೂ ಇಲ್ಲೇ ನಿಂತಿದಾರಲ್ಲಪ್ಪ. ಊರವರೆಲ್ಲರೂ ಓಟ್ ಹಾಕಿ ಬೆಳಿಗ್ಗೆ 6 ಗಂಟೆ ನನಗೆ ಓಟ್ ಎಲ್ಲ ಹಾಕಿ ಬರ್ತಿದ್ದಾರೆ. ಇವ್ರು ನೋಡಿದ್ರೆ ಇನ್ನು ಇಲ್ಲೇ ಇದಾರಲ್ಲಪ್ಪ. ಏನ್ ಗೌರಜ್ಜಿ, ಇನ್ನು ಇಲ್ಲೇ ಇದ್ದೀರಲ್ಲ? ನಾವು ಬರ್ತಿದ್ದೀವಿ ಕಣ್, ನಡಿಯೋ ಗಿರ್ಜಿ ಓಟ್ ಹಾಕಿ ಬಂದೇನೆ ನೀನು? ಇನ್ನು ಓಟ್ ಹಾಕಿಲ್ವೇನೆ? ಇಲ್ಲ ಕಣ್ ಗೌರಜ್ಜಿ, ಇನ್ನು ಓಟ್ ಹಾಕಿಲ್ಲ. ನಿಮ್ಗಳ ಜೊತೆನೆ ಬರೋಣ ಅಂತ ಹೊರಟಿದ್ದೆ.
ಗೌರಜ್ಜಿ ಹೋಗಣ ಗಿರ್ಜಿ ನೋಡ್ಬಿಟ್ಟು ಒಂದ್ ಸ್ವಲ್ಪ ಓಟು ನೋಡಿ ನಮ್ಮ ಭಾವನವ್ರಿಗೆ ಹಾಕಿ ಗಿರ್ಜಿ ನಮ್ಗೂನು ಊರ್ ಜನಗಳಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಸ್ಬೇಕಂತ ನಮ್ಮ ಭಾವ ಅವ್ರಿಗೆ ಎಲ್ಲಾರ್ಗು ಕೂಡ ಬಹಳ ಆಸೆ ಐತೆ ಕಣಮ್ಮ ಏನಾದ್ರು ಮಾಡ್ಬಿಟ್ಟು ಇದೊಂದ್ಸಲಿ ಏನೋ ನಿಂತ್ಕೊಂಡ್ಬಿಟ್ಟಿದೀವಿ ನಮ್ಮ ಭಾವ ಅವ್ರು ನಿಂತ್ಕೊಂಡಿದ್ದಾರೆ ದಯವಿಟ್ಟು ನಾನು ಗಿರ್ಜಿ ನಿಮ್ ಫ್ರೆಂಡ್ಸ್ಗಳಿಗೆ ಎಲ್ಲಾರ್ಗು ಹೇಳ್ಬಿಟ್ಟು ಓಟ್ ಹಾಕ್ಸಿ ಗೌರಜ್ಜಿ ಏನಂತ ಮಾತಾಡ್ತಿದ್ಯಾ ನೀನು ಆ ಶಂಕರನಿದಾನಲ್ಲ ಅವನಿಗೆ ಎಷ್ಟು ದೂರ ಅಂಕಾರ ಗೊತ್ತಾ ಮೊನ್ನೆ ಒಂದ ತಿಂಗಳಿಂದ ಕಣಜ್ಜಿ ನಮ್ಮಂತವ ಅಲ್ಲಿ ಚರಂಡಿ ನೀರು ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು ಒಂದಿಟ್ಟು ಚರಂಡಿ ನೀರು ತಗ್ಸ್ಬೇಕಿತ್ತು ಕಾರಣ ನೀರೆಲ್ಲ ಬಂದು ಇಲ್ಲೇ ಕಟ್ಕೊಂಡ್ಬಿಡುತ್ತೆ ಮಂತವೆಲ್ಲ ಸ್ಮೆಲ್ ಬರುತ್ತೆ ಮತ್ತೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ನೀರು ಬರಲ್ಲ ಕಾರಣ ಮತ್ತೆ ಲೈಟ್ ಬರ್ತಿಲ್ಲ ಕಾರಣ ಬೀದಿ ಲೈಟು ಅಂತ ಹೇಳಿದ್ರೆ ಅದಕ್ಕೆ ನಾನೇನಮ್ಮ ಮಾಡೋಣ ನಾನೇನು ಮಾಡೋಕ್ಕಾಗುತ್ತೆ ನೀವು ಮಂತವೆಲ್ಲ ನೋಡ್ಕೋಬೇಕು ಎಲ್ಲ ಇದು ಮಾಡ್ಬೇಕಮ್ಮ ನಾವೇನು ಮಾಡೋಕ್ಕಾಗಲ್ಲವೆಲ್ಲ ಸಣ್ಣ ಪುಟ್ಟಕ್ಕೆ ಇದಕ್ಕೆಲ್ಲ ನನ್ಗೆ ಹೇಳ್ತಿದ್ಯಲ್ಲಮ್ಮ ಅಂತ ನನ್ಗೆ ಗದರಿಸ್ಬಿಡದ ಅವತ್ತೇ ನನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೆ ಇವನಿಗೆ ಬರ್ತಾನೆ ಒಂದಲ್ಲ ಒಂದ್ ದಿವಸ ನಂತವ ಗಿರ್ಜಕ್ಕ ಓಟ್ ಹಾಕು ಅಂತ ಅವತ್ತೈತೆ ನಿನ್ಗೆ ಬುದ್ಧಿ ಕಲ್ಸೋದು ನನಗೆ ಚೆನ್ನಾಗಿ ಗೊತ್ತೈತೆ ಹೋಗು ಅಂತ ಅನ್ಕೊಂಡಿದ್ದೆ ನೋಡು ನಾನು ಆ ಶಂಕರಣ್ಣಗೆ ಹಾಕ್ಬಿಡ್ತೀನಿ ಹಂಗಾರೆ ಬಾ ನೀನೇ ಆಗ್ತಲ್ಲ ಕೆಡಿಸ್ಕೊಳ್ತೀಯ ಅಲ್ಲ ಕಣಜ್ಜಿ ಗೌರಜ್ಜಿ ಒಂದು ಮಾತು ಹೇಳೋಣ ಇಲ್ಲಿ ಯಾರು ದಡ್ರು ಇಲ್ಲ ಕಣಜ್ಜಿ ಅವರು ಚೆನ್ನಾಗಿ ಮಾತಾಡಿದ ತಕ್ಷಣ ನಾನು ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಯಾರು ಓಟ್ ಹಾಕಲ್ಲ ಜನಗಳು ನೋಡ್ತಾರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಯಾರು ಏನ್ ದಡ್ರಲ್ಲ ಬಾ ಯಾಕೆ ಯೋಚನೆ ಮಾಡ್ತಿದ್ಯಾ ನೋಡಜ್ಜಿ ನಾನ್ ಭರವಸೆ ಕೊಡ್ತಿದ್ನಿ ಗ್ಯಾರಂಟಿ ನಮ್ ಸಾವುಕಾರರು ಗೆದ್ದೇ ಗೆಲ್ತಾರೆ ನೀನ್ ಯೋಚನೆ ಮಾಡ್ಬೇಡ ಬಾ ಹಂಗಲ್ ಕಣ್ಗಿರ್ಬೇಕು ಅಯ್ಯೋ ಯಾವ ಜನಗಳು ಯಾವ ಕಡೆ ಹೆಂಗ್ ತಿರುಗ್ತಾರಂತ ಹೇಳಕ್ ಆಗಲ್ ಕಣಕೋ ಅವ್ನ್ ಶಂಕರಣ್ಣ ಇದಾನಲ್ಲ ಜನಗಳಿಗೆ ಬರೀ ಮಾತಾಡಿನೇ ಮರಳು ಮಾಡ್ಬಿಡ್ತಾನೆ ಮೋಡಿ ಮಾಡ್ಬಿಡ್ತಾನ ಅವನು ಬಾಳ ಬುದ್ಧಿ ಅವಂತವ ಕೆಟ್ಟ ಬುದ್ಧಿವಂತರ ಯಾರಿಗ್ ನಂಬಿರನು ಅಂತವ್ರಿಗೆ ನಂಬದೈತಲ್ಲ ಬಾಳ ಕಷ್ಟ ಇಂತ ಮೋಸ್ಕರದ ಬುದ್ಧಿ ಇಲ್ದಲೆ 2 ಸಲ ಗೆದ್ದಿದಾನ ಅವನು ನೀನೇ ಲೆಕ್ಕ ಹಾಕು ಇದೊಂದ್ ಸಲ ಗೆದ್ದಿರ ಅಲ್ಲ 3ನೇ ಸಲ ಅವ್ನು ಗೆಲ್ತಿರೋನು ಅವನು ಇದ್ರಲ್ಲೆಲ್ಲ ಬಾಳ ಪಳಗ್ ಬಿಟ್ಟಿದಾನೆ ಅವ್ನು ಯಾರ್ಯಾರಿಗೆ ಹೆಂಗ್ ಮಾಡ್ಬೇಕು ಹೆಂಗ್ ಮಾತಾಡ್ಸ್ಕೊಂಡು ಓಟ್ ಹಾಕಿಸ್ಕೋಬೇಕು ಅಂತ ಬಾಳ ಚೆನ್ನಾಗಿ ಗೊತ್ತೈತೆ ಒಂದ್ ವರ್ಷ ಪಾಪ ನಮ್ಮೂರು ಪರಮೇಶ್ವರನ ನಿಂತಿತ್ತಲ್ಲ ಅವಣ್ಣಂಗೆ ಎಷ್ಟು ಅವಮಾನ ಆಗೋಯ್ತು ಪಾಪ ಅವನು ನಿಂತ್ಕೊಂಡು ಜನಗಳು ಪರಮೇಶ್ವರನಿಗೆ ಹಾಕ್ತಾರೆ ಅಂತ ಈಗ ನಮ್ಮ ಇವ್ರಿಗೆ ಹೆಂಗ್ ಹೇಳ್ತಿದಾರಲ್ಲ ಸಾವುಕಾರಿಗೆ ಹಂಗೇನೇ ಹೇಳ್ತಿದ್ರು ನಮ್ಮ ಮಾವಂಗೆ ಹೆಂಗೆ ಗೆಲ್ತಾರೆ ಅಂತ ಪರಮೇಶ್ವರನಿಗೂ ಅನ್ಕೊಂಡಿದ್ದು ಆದ್ರೆ ಪಾಪ ನಮ್ಮ ಪರಮೇಶ್ವರನ ಸೋತೋಗ್ಲಿಲ್ವಾ ಹಂಗಾಗ್ಬಿಟ್ರೆ ಏನ್ ಮಾಡೋಣ ನನಗೂ ಅದೇ ಯೋಚನೆ ಆಗ್ತೈತೆ ನಾವ್ ಅನ್ಕೊಂತೀವಿ ನಮ್ಮ ಮನ್ಸಲ್ಲಿ ಜನಗಳು ಯಾರ್ಯಾರ ಕಡೆ ಹೆಂಗ್ ಓಟ್ ಹಾಕ್ತಾರೋ ಯಾರಿಗೆ ಗೊತ್ಕೊಂಡು ಹೇಳಜ್ಜಿ ಲೇ ಇವಳೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೆ ನೀನು ಇವಾಗ ಯೋಚನೆ ಮಾಡೋ ಟೈಮ್ ಅಲ್ಲ ಸುಮ್ಮನೆ ಬಾ ಮೊದಲು ಹೋಗ್ಬಿಟ್ಟು ಒಂದು ಸ್ವಲ್ಪ ಓಟ್ ಹಾಕ್ರಿ ಅಂತ ಹೇಳಿ ಹೋಗೋಣ ಬಾ ನಾವು ಓಟ್ ಹಾಕಿ ಬರೋಣ ತಲೆ ಯಾಕೆ ಕೆಡಿಸ್ಕೊಳ್ತೀರಾ ಅಲ್ಲಿ ಎಲ್ಲರೂ ಇದಾರೆ ಅಲ್ಲಿ ಇದ್ರ ಹತ್ರ ಸ್ಕೂಲ್ ಹತ್ರ ಎಲ್ಲ ಓಟ್ ಹಾಕಿ ಬರ್ತಿದ್ದಾರೆ ಬರ್ರಿ ಹೋಗೋಣ ಇಲ್ಲಿ ನಿಂತ್ಕೊಂಡು ಏನು ಮಾತಾಡೋದಿದ್ರು ಅಲ್ಲಿ ಆ ಕಡೆ ನಿಂತ್ಕೊಂಡು ಎಲ್ಲರಿಗೂ ಒಂದು ಸ್ವಲ್ಪ ಮಾತಾಡ್ಸೋಣ ಎಲ್ಲರೂ ನಮ್ಮ ಊರ್ ಜನಗಳೆಲ್ಲ ಬರ್ತಿರ್ತಾರೆ ಲೇ ಸಿದ್ದಣ್ಣ ಊರ್ ಜನಗಳು ಯಾರ ಕಡೆ ಯಾರ್ಯಾರಿಗೆ ಓಟ್ ಹಾಕ್ತಿದಾರಂತ ಏನಾರ ಗಮನಿಸ್ತಿದೆಯಲ್ಲ ಏನೇನಂತ ಮಾತಾಡ್ತಿದಾರಂತ ಸುತ್ತಮುತ್ತ ಎಲ್ಲರೂ ಮಾತಾಡ್ತಿರೋದು ಕೇಳಿಸ್ಕೊಳ್ತಿದ್ಯಾ ಯಾರಿಗೆ ಹೇಳ್ತಿದಾರಲ್ಲ ಹೇಳೋ ಕರೆಕ್ಟಾಗಿ ಯಾರಿಗೆ ಓಟ್ ಹಾಕ್ತೀನಂತ ಹೇಳ್ತಿದ್ದಾರೆ ಮಾತಾಡ್ಕೊಂಡೆಲ್ಲ ಮಾತಾಡ್ತಿರ್ತಾರಲ್ಲ ಅಲ್ಲಲ್ಲೇ ಗುಸು ಪಿಸು ಅಂತ ನೀನು ಪ್ರಕಾರ ಏನಂತ ಮಾತಾಡ್ತಿದಾರೋ ಅಯ್ಯೋ ಸಾವುಕಾರ್ರೆ ಶಂಕರಣ್ಣರೇ ಖುಷಿಯಾದ ವಿಚಾರ ಎಲ್ಲರೂ ಅಲ್ಲೆಲ್ಲ ಕುಂತಿದ್ರಲ್ಲ ಕಟ್ಟೆತಾವ ನಾನು ಸುಮ್ಮನೆ ಆ ಕಡೆಯಿಂದ ಕೇಳಿಸ್ಕೊಂತ ಬರ್ತಿದ್ದೆ ಎಲ್ಲರೂ ಈ ಸಲ ಶಂಕರಣ್ಣನೇ ಕಣ್ ಬಿಡು ಗೆಲ್ಲೋದು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅತ್ಲಾಗಿ ಶಂಕರಣ್ಣನೇ ಗೆಲ್ಲೋದು ಶಂಕರಣ್ಣನೇ ಎಲ್ಲರೂ ಚೆನ್ನಾಗಿ ನೋಡ್ಕೊಳೋದು ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿರೋದು ಹಂಗಾಗಿ ಶಂಕರಣ್ಣ ಹೇಳ್ದಂಗೆನೇ ನಾವು ಮಾತು ಕೇಳಬೇಕು ಶಂಕರಣ್ಣಂಗೆನೆ ನಾನು ಮಾತ್ರ ಹಾಕಿರೋದು ಓಟು ಅಂತ ಎಲ್ಲರೂ ಮಾತಾಡ್ತಿದ್ರು ಎಲ್ಲರೂ ಹಂಗೆ ಹೇಳ್ತಿದ್ರು ನಾನು ಕಣಪ್ಪ ಅಂತ ಮಾತಾಡ್ತಿದ್ದು ನಾನೇ ಕಿವಿಯಾರೆ ಕೇಳಿಸ್ಕೊಂಬಂದಿದ್ದೀನಿ ನೀವೇನು ಯೋಚನೆ ಮಾಡಬೇಡ್ರಿ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ರಿ ನೋಡ್ರಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಯಾರು ಗೆಲ್ತಾರಂತ ನಿಮಗೆ ಗೊತ್ತಾಗುತ್ತೆ ಹಂಗಂತೀಯಲ್ಲ ಸಿದ್ದಣ್ಣ ನಾನೇ ಬಿಡೋ ಗೆಲ್ಲೋದು ನನಗೂ ಚೆನ್ನಾಗಿ ಗೊತ್ತೈತೆ ಲೇ ಸಿದ್ದಣ್ಣ ದಿಟ ಏನು ನೀನು ಹೇಳ್ತಿರೋದು ನಿಜ ಏನ ಗ್ಯಾರಂಟಿ ನಾನೇ ಗೆಲ್ತೀನಿ ಅಲ್ವೇನ ಎಲ್ಲರೂ ಮಾತಾಡ್ತಿರೋ ಪ್ರಕಾರ ಎಲ್ಲರೂ ನನಗೆ ಓಟ್ ಹಾಕಿರ್ತಾರೆ ಹ್ಞೂ ಕಣ್ರಿ ಸಾವುಕಾರ್ರೆ ನೀವೇ ಗೆಲ್ಲೋದು ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರ ಸುಮ್ಕಿರ್ರಿ ನೀವು ಆರಾಮಾಗಿರ್ರಿ ಅಲ್ಲ 2-3 ವರ್ಷದಿಂದ ನೀವು ಗೆದ್ದಿರೋದು ಅಲ್ಲ ಇವ್ರು ಮೊನ್ನೆ ಬಂದ್ಬಿಟ್ಟು ಇವರು ಈ ಸಾವುಕಾರ ನಿನ್ಕೊಬಿಟ್ರೆ ಇವ್ರಿಗೆ ಹಾಕ್ಬಿಡ್ತಾರ ಜನಗಳು ಓಟು ನಿಮಗೆ ನೀವು ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ದೀರಾ ನಿಮಗೆ ಹಾಕೋದು ಸುಮ್ಕಿರ್ರಿ ಏನು ಯೋಚನೆ ಮಾಡಬೇಡ್ರಿ ಏನು ತಲೆ ಕೆಡಿಸ್ಕೊಬೇಡ್ರಿ ಗ್ಯಾರಂಟಿ ನೀವೇ ಗೆಲ್ತೀರಾ ನನಗೆ ಭರವಸೆ ಐತೆ ಏನಕಣ ಸಿದ್ದಣ್ಣ ಹೆಂಗ ನೀನು ಬಾಯಿ ದೈದಿಂದ ಹಂಗೆ ಗೆದ್ದುಬಿಟ್ರೆ ಸಾಕಳ್ಳೆ ಅತ್ಲಾಗಿ
ಆಗಲ್ಲ ನಮ್ಮ ಪರಮೇಶಣ್ಣ ಬಂದ ಪಾಪ ಪರಮೇಶಪ್ಪ ಆಯ್ತೇನಪ್ಪ ಓಟಾಕ್ ಬಂದೇನಪ್ಪ ಅಲ್ಲೇ ಪಾಪ ನನ್ನ ತಮ್ಮಂಗೆ ಆಗ್ತೆ ತಾನೆ ಮತ್ತೆ ಕರೆಕ್ಟಾಗಿ ಹೇಳೋ ಪರಮೇಶಿ ಹ್ಞೂ ಹಾಕ್ ಬಂದೆ ಬಿಡ್ರಿ, ತಲೆ ಕೆಡಿಸ್ಕೊಬೇಡ್ರಿ ನೀವು. ಹಾಕ್ ಬಂದಿದ್ದೀನಿ ಕಣಿ ಹೇಳ್ರಿ. ಈ ಸಲಿನೂ ನಮ್ಮ ಶಂಕರಣ್ಣರ ಗೆಲ್ಲದು ಗ್ಯಾರಂಟಿ. ಶಂಕರಣ್ಣರೇ ಗ್ಯಾರಂಟಿ ಗೆಲ್ತೀರಾ ಕಣ್ಬೇಡ್ರಿ. ನನಗೆ ಮಾತ್ರ ನಾನು ಹಾಕ್ದಲ್ಲೇ ಇದ್ರೂ ಬೇರೆಯವರೆಲ್ಲ ನಿಮ್ಗೆ ಹಾಕ್ತಾರೆ, ನೀವು ಗೆದ್ದೆ ಗೆಲ್ತೀರಾ. ನಾನು ಹಾಕಿದ್ದೀನಿ, ಯೋಚನೆ ಮಾಡಬೇಡ್ರಿ, ಸುಮ್ಮನಿರಿ. ನೋಡ್ದೇನಪ್ಪ ಇವ್ ಪರಮೇಶಿ ಆ ಶಂಕರಣ್ಣ ತಾವು ಹೆಂಗೆ ಮಾತಾಡ್ತಿದ್ದಾನಂತ ನೋಡ್ದೇನಾ ಲೇ ಲೆಕ್ಕಾಚಾರಿ ಇದೆಲ್ಲ ಇದು ಎಲ್ಲ ಉಲ್ಟಾ ಹೊಡಿತೈತೆ. ಯಾರೂ ನಮಗೆ ಮಾತಾಡ್ಸ್ತಾನೆ ಇಲ್ವಲ್ಲ. ಹೋಗ್ತಾರೆ ಅವ್ನು ಶಂಕರಣ್ಣಗೆ ಮಾತಾಡ್ಸ್ಕೊಳ್ತಾರೆ, ಆರಾಮಾಗಿ ಹೋಗಿ ಓಟಾಗಿ ಬರ್ತಿದ್ದಾರೆ. ಇದೇನ್ಲ ಇದು ನನಗೆ ಯಾಕೆ ಭಯ ಆಗಂಗೆ ಆಗ್ತೈತಲ್ಲ ಲೆಕ್ಕಾಚಾರಿ. ಏನ್ಲ ಮಾಡೋದು ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಕಳ್ಳ. ನಮ್ಮ ಸಾವುಕಾರ ಸೋಲೋದೇನು ನಾವು ಸೋಲೋದೇನು ಎಲ್ಲ ಒಂದೇ ಕಳ್ಳಲ್ಲಿ. ನನಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ದಂಗೆ ಆಗ್ಬಿಡುತ್ತೆ ಕಳ್ಳ ಊರಲ್ಲಿ. ಏನ್ಲ ಮಾಡೋದು ಲೆಕ್ಕಾಚಾರಿಗೆ ಲೇ ಪಾಪ ಏನ್ರಲ್ಲ ಮಾಡೋದು. ಇದೇನಲ್ಲ ಇದು ಎಲ್ಲ ನಮ್ಮ ಕಡೆ ಜನಗಳೇನೇ ಎಲ್ಲರೂ ಆ ಶಂಕರಣ್ಣಗೆ ಮಾತಾಡ್ಸ್ಕೊಂಡು ಹೋಗ್ತಿದಾರಲ್ಲ. ನಮ್ಮ ಕಡೆ ಯಾರು ತಿರುಗು ಕೂಡ ನೋಡ್ತಿಲ್ಲ. ಇದೇನ್ರಲ್ಲ ಇದು ಹಿಂಗಾಗ್ತೈತೆ ರಂಗಪ್ಪ. ಏನ್ಲ ಮಾಡೋದು ನಮ್ಮ ಒಳ್ಳೆತನಕ್ಕೆ ಬೆಲೆನೇ ಇಲ್ವಲ್ಲ ರಂಗಪ್ಪ. ಏನ್ಲ ಹಿಂಗಾಯ್ತು? ಅದೇ ಕಣ್ ಸಾವುಕಾರ್ರಿ, ನನಗೂ ಗೊತ್ತಾಗ್ತಿಲ್ಲ ಅಲ್ಲ. ನಾವು ಎಷ್ಟು ಸಲ ಎಲ್ಲಾರ ಮಂತವ್ಲು ಹೋಗ್ಬಿಟ್ಟು ಎಲ್ಲಾರ್ಗು ಕೂಡ ಕೇಳ್ಕೊಂಬಂದಿದ್ದೀವಿ. ಇದೊಂದ್ಸಲಿ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತ ಕಡಿದ್ವಿ. ಊರಿಗೆಲ್ಲದೂ ಒಳ್ಳೇದಾಗಬೇಕು ಅಂತ ಬಯಸಿದ್ದೀವಿ. ಇದೊಂದ್ಸಲಿ ನಮಗೂ ಕೂಡ ಓಟ್ ಹಾಕ್ರಿ ಅಂತ ಎಷ್ಟು ಸಲ ಕೇಳ್ಕೊಂಬಂದಿದ್ದೀವಿ. ನೋಡಿದೆ ಅಲ್ಲ ನಮ್ಮ ಪರಮೇಶಣ್ಣನೇ ನಮ್ಗೆ ಹಿಂಗೆ ಎಡವಟ್ಟು ಉಲ್ಟಾ ಹೊಡಿತೈತಲ್ಲ. ಇನ್ನು ಊರ್ ಜನಗಳು ಗ್ಯಾರಂಟಿ ಸಾವುಕಾರಿಗೆ ಓಟ್ ಹಾಕಿರ್ತಾರ. ಅಯ್ಯೋ ಏನಪ್ಪ ಮಾಡಲಿ. ಸಾವುಕಾರ್ರೆ ಇರ್ಲಿ ಬಿಡ್ರಿ, ಏನು ಯೋಚನೆ ಮಾಡಬೇಡ್ರಿ, ಸುಮ್ಕಿರಿ. ಆಗೋಯ್ತು ಅತ್ಲಾಗಿ. ಏನಪ್ಪ ನಿಂಗಣ್ಣ ಆಯ್ತೇನಪ್ಪ? ನಾನು ಹೇಳ್ದಂಗೆನೇ ನಮ್ಮ ಶಂಕರಣ್ಣವ್ರಿಗೆ ತಾನೇ ಓಟ್ ಹಾಕಿದ್ದು. ಮತ್ತೆ ಕರೆಕ್ಟಾಗಿ ಹೇಳು ನಿಂಗಣ್ಣ. ಮತ್ತೆ ಏನಂತ ಮಾತಾಡ್ತಿದ್ದೀರಾ ಸಿದ್ದಣ್ಣ ನೀನು? ಅಲ್ಲ ನಮ್ಮ ಶಂಕರಣ್ಣಂಗೆ ಓಟ್ ಹಾಕ್ದಲೆ ನಾನು ನಮ್ಮ ಶಂಕರಣ್ಣಂಗೆ ಗೆಲ್ಲಿಸ್ದಲೆ ಮತ್ತಿನ್ಯಾರಿಗೆ ಗೆಲ್ಸಣ? ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರಿ. ಶಂಕರಣ್ಣರೇ ನೀವು ಆರಾಮಾಗಿರ್ರಿ. ನಾವು ಮಾತ್ರ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ಅಲ್ಲ, ಬೇರೆಯವರು ಮಾತಾಡ್ತಿದ್ದಾರೆ ಬಿಡ್ರಿ. ಎಲ್ಲರೂ ನಿಮಗೆ ಓಟ್ ಹಾಕ್ತಿರೋದು, ಆದರೆ ನಾನು ಮಾತ್ರ ನಿಮಗೆ ಕಣ್ರಿ ಶಂಕರಣ್ಣರೇ ಓಟ್ ಹಾಕಿರೋದು. ನಮ್ಮ ಶಂಕರಣ್ಣವ್ರಿಗೆ ಜೈ. ಶಂಕರಣ್ಣರೇ ನೀವು ಗೆದ್ದೆ ಗೆಲ್ತೀರಾ, ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರಿ. ನೋಡ್ದ ಈ ನಿಂಗಣ್ಣ ಇಷ್ಟು ದಿವಸ ನಮ್ಮ ಗೌಡ್ರು, ನಮ್ಮ ರಂಗಜ್ಜ, ನಮ್ಮ ಸಾವುಕಾರರು ಅಂದ್ಕೊಂಡು ತಿರ್ಗಾಡ್ಕೊಂಡು, ಇವಾಗ ನೋಡಿರಿ ಈ ನಿಂಗಣ್ಣ ನೋಡಿದ್ರೆ ಆ ಶಂಕರಣ್ಣನ ಕಡೆ ಮಾತಾಡ್ಕೊಂಡು ಹೋಗ್ತೈತಲ್ಲ. ನಮ್ಗೆ ಯಾರು ನಮ್ಮ ಕಡೆ ತಿರ್ಗೂ ಕೂಡ ನೋಡ್ತಿಲ್ವಲ್ಲ. ಯಪ್ಪ ಎಷ್ಟು ಅವಮಾನ ಆಗ್ತೈತೆ ನನಗಂತೂ. ಇನ್ನೇನು ಗೆಲ್ಲೋದು ಇಲ್ಲೇ ಗೊತ್ತಾಗ್ತೈತಲ್ಲ. ಇನ್ನೇನು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. 100ಕ್ಕೆ 100 ಗ್ಯಾರಂಟಿ ನಮ್ಮ ಸಾವುಕಾರರು ಸೋಲ್ತಾರೆ. ಏನು ಮಾಡೋದಪ್ಪ, ನನಗಂತೂ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ. ಒಂದು 2-3 ದಿವಸ ಒಂದು ವಾರ ಎತ್ಲಾಗಾರ ಹೋಗ್ಬಿಡ್ತೀನಿ. ನೋಡ್ದ ಇವರೆಲ್ಲರೂ ಹೆಂಗ್ ಮಾಡ್ತಿದಾರಂತ. ಲೇ ನಿಂಗಣ ಬಾರ್ಲ ಇಲ್ಲಿ. ಲೇ ನಿಂಗಣ ಈ ಕಡೆ ನೋಡು ಇಲ್ಲಿ. ಏನ್ ಶಂಕರಜ್ಜ ಏನು ಇನ್ನೇನು ನನಗೆ ಮುಗೀತು. ಇನ್ನೇನು ಓಟೆಲ್ಲ ಹಾಕ್ಬಿಟ್ಟು ಕೆಲಸ ಐತಪ್ಪ ಮಂತವು, ಬರ್ತೀವಿ ನಾವು. ಏನ್ಲ ಪಾಪ ಏನ್ಲ ಮಾಡೋದು? ಎಲ್ಲಾರು ಹಿಂಗೆ ಉಲ್ಟಾ ಹೊಡಿತಿದಾರಲ್ಲ ಶಂಕರಾಜ. ನನ್ಗಂತೂ ಯಾಕೆ ಭಯ ಆಗಂಗೆ ಆಗ್ತೈತ್ ಕಣೋ. ನಮ್ಮ ರಂಗಪ್ಪ ಏನು ಮಾತಾಡ್ತಾನೆ ಇಲ್ವಲ್ಲೋ. ಏನಪ್ಪ ಇದು ಎಲ್ಲರೂ ಹಿಂಗೆ ಮಾಡ್ತಿದಾರಲ್ಲ. ಯಾರೂ ನಮ್ಮ ಅಣ್ಣಂಗೆ ಯಾರು ಮಾತಾಡ್ತಾನೆ ಇಲ್ಲ, ನಮ್ಮ ಕಡೆ ನೋಡ್ದಂಗೂ ಇಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಅವರು ಹಿಂಗೆ ಮಾತಾಡ್ಸ್ಕೊಂಡು ಹಿಂಗೆ ಹೋಗ್ತಿದಾರಲ್ಲ. ಇದು ಏನು ನ್ಯಾಯ? ಯಾಕೆ ನಾವಂಥದ್ದು ಏನು ಮಾಡಿದೀವಿ ಇವರಿಗೆ ಇಂಥ ಕೋಪ? ಇರಲಿ ಇದೊಂದೇ ಒಂದ್ಸಲಿ ಏನಲ್ಲ, ಎಲ್ಲ 2-3 ಜನಕ್ಕೆ 4-5 ಜನಕ್ಕೆ ನೋಡ್ಬಿಟ್ಟು ನಾವು ಏನೋ ತೀರ್ಮಾನ ತಗೊಳಕ್ಕಾಗಲ್ಲ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಅದು ಮಾತ್ರ ನನಗೆ ಗೊತ್ತಿರೋ ವಿಚಾರ. ತಲೆ ಹೆಂಗೆ ಕೆಡಿಸ್ಕೊಳಲ್ಲ. ಪಾಪ ಶಂಕರಾಜ ಬರ್ರ, ಒಂದು ಗಳಿಗೆ ಆ ಕಡೆ ಹೋಗಿ ನಿನ್ಕಣ ಬರ್ರ.